ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯ ಒಂದು ಮುಖ್ಯ ಪ್ರಶ್ನೆ 2026 ಮಕರ ರಾಶಿಯವರಿಗೆ ಕೇವಲ ಒಂದು ಬದಲಾವಣೆಯ ವರ್ಷನ ಅಥವಾ ಅದಕ್ಕಿಂತ ಹೆಚ್ಚಾಗಿ ಒಂದು ಪರಿವರ್ತನೆಯ ವರ್ಷವೇ? ನಮ್ಮ ಮುಂದಿರುವ ಹಲವಾರು ಜ್ಯೋತಿಷ್ಯ ವಿಶ್ಲೇಷಣೆಗಳನ್ನು ನೋಡಿದ್ರೆ ಇದು ಕೇವಲ ಹೊರಗಿನ ಬದಲಾವಣೆಯಲ್ಲ, ಬದಲಾಗಿ ಒಳಗಿನ ಒಂದು ದೊಡ್ಡ ರೂಪಾಂತರದ ಕಥೆ ಅಂತ ಅನಿಸ್ತಿದೆ. ಹೌದು, ಖಂಡಿತ. ಕಳೆದ ಕೆಲವು ವರ್ಷಗಳಿಂದ ಪಟ್ಟ ಶ್ರಮಕ್ಕೆ ಫಲ ಸಿಗದೆ ಎಲ್ಲವೂ ತಡವಾಗ್ತಿದೆ ಅಂತ ಅನಿಸಿದರೆ ಈ ಚರ್ಚೆ ಒಂದು ಹೊಸ ಬೆಳಕನ್ನು ಚೆಲ್ಲಬಹುದು. ಖಂಡಿತ. ಈ ಪರಿವರ್ತನೆಯ ಮೂಲವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮಕರ ಸಂಕ್ರಾಂತಿಯನ್ನ ಕೇವಲ ಒಂದು ಹಬ್ಬ ಅಂತ ನೋಡಬಾರ್ದು. ಓ ಸರಿ. ಜ್ಯೋತಿಷ್ಯದ ಪ್ರಕಾರ ಸೂರ್ಯ ಅಂದೇ ಅಧಿಕಾರ, ಆತ್ಮವಿಶ್ವಾಸ, ಚೈತನ್ಯದ ಸಂಕೇತ. ಆತ ಮಕರ ರಾಶಿಗೆ ಪ್ರವೇಶಿಸುವ ಸಮಯ ಇದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಮಕರ ರಾಶಿಯ ಅಧಿಪತಿ ಶನಿ. ಹೌದು. ಶನಿ ಅಂದೇ ಕರ್ಮ, ಶಿಸ್ತು, ನ್ಯಾಯ ಮತ್ತೆ ತಾಳ್ಮೆ. ಸೊ ಅಧಿಕಾರದ ಕಾರಕನಾದ ಸೂರ್ಯ ಶಿಸ್ತಿನ ಮನೆಯಾದ ಮಕರಕ್ಕೆ ಬಂದಾಗ ಅಧಿಕಾರ ಅನ್ನೋದು ಜವಾಬ್ದಾರಿ ಜೊತೆಗೆ ಬರುತ್ತೆ ಅಂತ ಈ ಮೂಲಗಳು ಒತ್ತಿ ಹೇಳ್ತವೆ. ಅಂದ್ರೆ ಯಶಸ್ಸು ಸುಲಭವಾಗಿ ಬರುವುದಿಲ್ಲ ಅಂತಾನಾ? ನಿಖರವಾಗಿ. ಅದು ಶಿಸ್ತುಬದ್ಧ ಪ್ರಯತ್ನದ ತಾಳ್ಮೆಯ ಫಲ ಆಗಿರುತ್ತೆ. ಅದಕ್ಕೆ ಇದನ್ನ ಕೇವಲ ಬದಲಾವಣೆ ಅನ್ನೋಕ್ಕಿಂತ ಪರಿವರ್ತನೆ ಅನ್ನೋದು ಸರಿ. ಅದ್ಭುತವಾದ ಆರಂಭ. ಹಾಗಾದ್ರೆ ಈ ಪರಿವರ್ತನೆಯ ಮೊದಲ ಅಲೆ ಬಂದು ತಾಗೋದು ವೃತ್ತಿಜೀವನಕ್ಕೆ ಅಲ್ವಾ? ಹೌದು. ಯಾಕೆಂದ್ರೆ ಮಕರ ರಾಶಿಯವರನ್ನು ಹೆಚ್ಚಾಗಿ ಅವರ ಕೆಲಸದಿಂದಲೇ ಗುರುತಿಸಲಾಗುತ್ತೆ. ಅದೇ ಪಾಯಿಂಟ್. ನಮ್ಮ ಮುಂದಿರುವ ಲೇಖನಗಳ ಪ್ರಕಾರ ಕಳೆದ ವರ್ಷಗಳಲ್ಲಿ ತೆರೆಮರೆಯಲ್ಲಿ ಮಾಡಿದ ಕೆಲಸಕ್ಕೆ ಈಗ ಒಂದು ವೇದಿಕೆ ಸಿಗಲಿದೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಮೇಲಧಿಕಾರಿಗಳಿಂದ ಗುರುತಿಸುವಿಕೆ, ಹೊಸ ಜವಾಬ್ದಾರಿಗಳು, ಬಹುಶಃ ಬಡ್ತಿ ಕೂಡ ಸಿಗ್ಬೋದು ಅಂತ. ಖಂಡಿತ. ಸರ್ಕಾರಿ ಕೆಲ್ಸಕ್ಕೆ ಪ್ರಯತ್ನಿಸ್ತಿರೋರಿಗೆ ಇದು ಬಹಳ ಮುಖ್ಯವಾದ ಸಮಯ. ಸರಿ. ಇಲ್ಲಿ ನಾವು ಬದಲಾವಣೆಯ ಹಿಂದಿನ ಸೈಕಾಲಜಿಯನ್ನ ಗಮನಿಸ್ಬೇಕು. ಇದುವರೆಗೂ ನಾನು ಇಷ್ಟು ಕೆಲ್ಸ ಮಾಡ್ತಿದ್ದೀನಿ, ಯಾರೂ ನೋಡ್ತಿಲ್ಲ ಅನ್ನೋ ಭಾವನೆ ಇತ್ತಲ್ವಾ? ಹೌದು, ಅದು ತುಂಬಾ ಜನರಲ್ಲಿರತ್ತೆ. ಅದು ಈಗ ಬದಲಾಗುತ್ತೆ. ಸೂರ್ಯನ ಪ್ರವೇಶದಿಂದ ಅವರ ಕೆಲ್ಸ ಸಹಜವಾಗಿಯೇ ಬೆಳಕಿಗೆ ಬರುತ್ತೆ. ಆದ್ರೆ ಈ ಮೂಲಗಳಲ್ಲಿ ಒಂದು ಬಹಳ ಸ್ಪಷ್ಟವಾದ ಎಚ್ಚರಿಕೆ ಕೂಡ ಇದೆ. ಓ, ಅದೇನು? ಅಧಿಕಾರ ಮತ್ತು ಗುರುತಿಸುವಿಕೆ ಬಂದಾಗ ಅಹಂಕಾರ ಸುಲಭವಾಗಿ ತಲೆ ಎತ್ತಬಹುದು. ಹೌದು, ನಿಜ. ಹಾಗಾಗಿ ನಾನೇ ಮಾಡಿದ್ದು ಅನ್ನೋ ಭಾವಕ್ಕಿಂತ ನನ್ನಿಂದ ಇದು ಸಾಧ್ಯವಾಯಿತು ಅನ್ನೋ ವಿನಯವನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಆದ್ರೆ ಅಧಿಕಾರ ಬಂದಾಗ ವಿನಯದಿಂದಿರೋದು ಹೇಳಿದಷ್ಟು ಸುಲಭವಲ್ಲ ಅಲ್ವಾ? ಖಂಡಿತ ಇಲ್ಲ. ಅದರಲ್ಲೂ ಮಕರ ರಾಶಿಯವರು ಸ್ವಲ್ಪ ಗಂಭೀರ ಸ್ವಭಾವದವರು ಅಂತಾರೆ. ಈ ಸವಾಲನ್ನು ನಿಭಾಯಿಸಲು ಮೂಲಗಳಲ್ಲಿ ಏನಾದ್ರೂ ಸಲಹೆಗಳಿವೆಯೇ? ಉತ್ತಮವಾದ ಪ್ರಶ್ನೆ. ಹೌದು. ಅದಕ್ಕಾಗಿಯೇ ಮೂಲಗಳಲ್ಲಿ ಪ್ರದರ್ಶನಕ್ಕಿಂತ ಮೌನವಾಟಿ ಕೆಲ್ಸ ಮಾಡೋದ್ರ ಮೇಲೆ ಹೆಚ್ಚು ಗಮನ ಹರಿಸಲು ಹೇಳಲಾಗಿದೆ. ಅಂದ್ರೆ ಯಶಸ್ಸೇ ಮಾತ್ನಾಡ್ಬೇಕು ಅಂತಾನಾ? ಎಕ್ಸಾಕ್ಟ್ಲಿ. ನಿಮ್ಮ ಯಶಸ್ಸು ಮಾತ್ನಾಡಬೇಕೋ ಹೊರ್ತು ನೀವಲ್ಲ. ಶನಿ ನ್ಯಾಯದ ಅಧಿಪತಿ. ಆತ ಗಮನಿಸೋದು ನಿಮ್ಮ ಉದ್ದೇಶವನ್ನ. ನಿಮ್ಮ ಉದ್ದೇಶ ಕೇವಲ ಅಧಿಕಾರ ಆಗಿದ್ರೆ ಆ ಯಶಸ್ಸು ಅಲ್ಪಕಾಲದ್ದು. ಜವಾಬ್ದಾರಿ ನಿಭಾಯಿಸುವುದಾಗಿದ್ರೆ ಅದಕ್ಕೆ ಶನಿಯ ಬೆಂಬಲ ಸಿಗುತ್ತೆ. ಹಾಗಾದ್ರೆ ವಿನಯ ಅನ್ನೋದಿಲ್ಲಿ ಕೇವಲ ಒಂದು ಒಳ್ಳೆ ಗುಣ ಅಲ್ಲ, ಅದೊಂದು ತಂತ್ರ. ಹೌದು, ಯಶಸ್ಸನ್ನು ಉಳಿಸಿಕೊಳ್ಳಲು ಬೇಕಾದ ಒಂದು ತಂತ್ರ. ವೃತ್ತಿಯಲ್ಲಿ ಇಂಥ ದೊಡ್ಡ ಯಶಸ್ಸು ಸಿಕ್ಕರೆ ಅದರ ಮುಂದಿನ ಪರಿಣಾಮ ಹಣಕಾಸಿನ ಸ್ಥಿರತೆಯ ಮೇಲೆ ಆಗಲೇಬೇಕು. ಖಂಡಿತ. ಮೂಲಗಳು ಈ ವಿಷಯದಲ್ಲಿ ಏನ್ ಹೇಳ್ತವೆ? ಇದು ಬರೀ ಸಂಬಳ ಜಾಸ್ತಿ ಆಗೋದಾ ಅಥವಾ ಅದಕ್ಕಿಂತ ಹೆಚ್ಚಿಂದೇನಾದರೂ ಇದೆಯಾ? ಖಂಡಿತವಾಗಿಯೂ ಅದಕ್ಕಿಂತ ಹೆಚ್ಚಿನದು. ಮೂಲಗಳು ಹೇಳೋ ಪ್ರಕಾರ ಈ ಆರ್ಥಿಕ ಸ್ಥಿರತೆ ಕೇವಲ ಹಣದ ಹರಿವಿಂದ ಬರೋದಿಲ್ಲ. ಓ, ಹಾಗಾದ್ರೆ? ಬದಲಾಗಿ ಇಷ್ಟು ದಿನದ ಅನಿಶ್ಚಿತತೆಯಿಂದಾಗಿ ಮಕರ ರಾಶಿಯವರಲ್ಲಿ ಬೆಳೆದಿದ್ದ ತಾಳ್ಮೆ, ಶಿಸ್ತು ಅದು ಈಗ ಹಣಕಾಸಿನ ನಿರ್ಧಾರಗಳಲ್ಲಿ ಕಾಣಿಸುತ್ತೆ. ಅಂದ್ರೆ ಎಲ್ಲೋ ಸಿಕ್ಕಾಕೊಂಡಿದ್ದ ಹಣ ವಾಪಸ್ ಬರೋದು, ಆದಾಯ ಸ್ಥಿರ ಆಗೋದು, ಈ ಥರನಾ? ಹೌದು. ಆದ್ರೆ ಮುಖ್ಯವಾದ ಬದಲಾವಣೆ ಆಗೋದು ಅವರ ಹಣಕಾಸು ನಿರ್ವಹಣೆಯಲ್ಲಿ. ಇದು ಕೇವಲ ಹಣ ಬರೋದಲ್ಲ, ಬಂದ ಹಣವನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸುವ ಸಾಮರ್ಥ್ಯ ಬೆಳೆಯೋದು. ಓ, ಹಾಗಾದ್ರೆ ಇದು ಲಾಟ್ರಿ ಹೊಡೆದ ಹಾಗಲ್ಲ, ಬದಲಿಗೆ ಇಟ್ಟಿಗೆಯಿಂದ ಇಟ್ಟಿಗೆ ಸೇರಿಸಿ ಒಂದು ಕೋಟೆ ಕಟ್ಟಿದ ಹಾಗೆ. ನಿಖರವಾಗಿ. ಅದಕ್ಕಾಗಿಯೇ ಈ ವಿಶ್ಲೇಷಣೆಗಳಲ್ಲಿ ಅಪಾಯಕಾರಿ ಟ್ರೇಡಿಂಗ್, ಷೇರು ಮಾರುಕಟ್ಟೆ. ಹೌದು, ಷೇರು ಮಾರುಕಟ್ಟೆಯಲ್ಲಿ ದಿಢೀರ್ ಲಾಭದ ಆಸೆ ಮತ್ತೆ ಭಾವನಾತ್ಮಕವಾಗಿ ಮಾಡುವ ಖರ್ಚು ಇವುಗಳಿಂದ ದೂರ ಇರಲು ಸ್ಪಷ್ಟವಾಗಿ ಎಚ್ಚರಿಸಲಾಗಿದೆ. ಹಾಗಾದ್ರೆ ಗಮನ ಎಲ್ಲಿರಬೇಕು? ದೀರ್ಘಾವಧಿಯ ಹೂಡಿಕೆಗಳ ಮೇಲೆ.
ಭೂಮಿ ಅಥವಾ ಚಿನ್ನದಂತಹ ಸ್ಥಿರ ಆಸ್ತಿಗಳ ಮೇಲೆ ಹೂಡಿಕೆ ಮಾಡಲು ಇದು ಸರಿಯಾದ ಸಮಯ ಅಂತನೂ ಹೇಳಲಾಗಿದೆ. ಹ್ಮ್ ಈ ಸಮಯದಲ್ಲಿ ಸರಿಯಾದ ಯೋಜನೆ ಮಾಡಿದ್ರೆ 2026ರ ಕೊನೆಯ ಹೊತ್ತಿಗೆ ಒಂದು ಬಲವಾದ ಆರ್ಥಿಕ ಅಡಿಪಾಯವನ್ನೇ ನಿರ್ಮಿಸಿಕೊಳ್ಬಹುದು. ಓಕೆ. ಈ ವೃತ್ತಿ ಹಣಕಾಸಿನ ಗಂಭೀರ ಚರ್ಚೆಯ ನಂತರ ನನ್ನ ಗಮನ ಸೆಳೆಯುತ್ತಿರುವುದು ಅವರ ವೈಯಕ್ತಿಕ ಜೀವನ. ಹ್ಮ್ ಅಷ್ಟು ಶಿಸ್ತಿನಿಂದ ಪ್ರಾಕ್ಟಿಕಲ್ ಆಗಿ ಯೋಚಿಸುವ ಮಕರ ರಾಶಿಯವರು ಪ್ರೀತಿಯಲ್ಲಿ ಹೇಗಿರ್ತಾರೆ? ಈ ಪರಿವರ್ತನೆ ಅವರ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು? ಹೌದು, ಆಕ್ಚುಲಿ ಮಕರ ರಾಶಿಯವರನ್ನ ಪ್ರೀತಿಯಲ್ಲಿ ನಿಧಾನ ಆದ್ರೆ ಆಳವಾದವರು ಅಂತಾರೆ. ಅವರ ಬಾಂಧವ್ಯಗಳು ಸಾಮಾನ್ಯವಾಗಿ ಗಟ್ಟಿಯಾಗಿರುತ್ತೆ. ಓಕೆ. ಈ ಸಂಕ್ರಾಂತಿಯ ನಂತರ ಸಂಬಂಧಗಳಲ್ಲಿ ಒಂದು ಸ್ಪಷ್ಟತೆ ಬರುವ ಸಮಯವಿದು. ಗೊಂದಲಗಳಿದ್ರೆ ಅವು ನಿವಾರಣೆಯಾಗಬಹುದು. ಅವಿವಾಹಿತರಿಗೆ ಇದು ಬಹಳ ಮುಖ್ಯವಾದ ಘಟ್ಟ. ಕಚೇರಿ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಕಡೆಯಿಂದ ಪ್ರಬುದ್ಧ ಮನಸ್ಸಿನ ಸಂಗಾತಿ ಸಿಗುವ ಸಾಧ್ಯತೆಗಳಿವೆ. ಓ, ಇಂಟ್ರೆಸ್ಟಿಂಗ್. ಹೌದು, ಗಂಭೀರ ಬದ್ಧತೆ ಅಥವಾ ಮದುವೆಯ ಮಾತುಕತೆಗಳು ಶುರುವಾಗಬಹುದು. ಈ ಸಂಬಂಧವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕೇ ಬೇಡವೇ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ವಿವಾಹಿತರ ಬಗ್ಗೆ ಮೂಲಗಳಲ್ಲಿ ಸಣ್ಣ ಕಾಳಜಿ = ದೊಡ್ಡ ಸಂತೋಷ ಅಂತ ಒಂದು ಮಾತು ಉಲ್ಲೇಖ ಆಗಿದೆ. ಇದು ಕೇಳಲು ಚೆನ್ನಾಗಿದೆ. ಹೌದು. ಆದರೆ ಮಕರ ರಾಶಿಯರು ಹೆಚ್ಚು ಪ್ರಾಕ್ಟಿಕಲ್ ಮತ್ತು ಮಹತ್ವಾಕಾಂಕ್ಷಿಗಳಲ್ವಾ? ಹಾಗಿದ್ಮೇಲೆ ಅವರು ಭಾವನಾತ್ಮಕ ಸಣ್ಣ ವಿಷಯಗಳಿಗಿಂತ ಭದ್ರತೆ, ಸ್ಥಿರತೆಯಂತಹ ದೊಡ್ಡ ವಿಷಯಗಳಿಗೆ ಹೆಚ್ಚು ಬೆಲೆ ಕೊಡಬಹುದಲ್ವೇ? ಅತ್ಯುತ್ತಮವಾದ ಅವಲೋಕನ. ಇದೇ ಆಂತರಿಕ ಪರಿವರ್ತನೆಯ ಪ್ರಮುಖ ಭಾಗ. ಮೂಲಗಳ ಪ್ರಕಾರ ಮಕರ ರಾಶಿಯವರು ಸಾಮಾನ್ಯವಾಗಿ ಭದ್ರತೆಗೆ ಹೆಚ್ಚು ಒತ್ತು ಕೊಡ್ತಾರೆ, ಅದು ನಿಜ. ಆದ್ರೆ ಈ ಹೊಸ ಶಕ್ತಿಯ ಪ್ರಭಾವದಿಂದ ಭಾವನಾತ್ಮಕ ಸಂಪರ್ಕದ ಮಹತ್ವವನ್ನ ಅವರು ಅರಿಯಲು ಶುರು ಮಾಡ್ತಾರೆ. ಅಂದ್ರೆ ಹೇಗೆ? ಸಣ್ಣ ಕಾಳಜಿ, ದೊಡ್ಡ ಸಂತೋಷ ಅಂದ್ರೆ ಸಂಗಾತಿಗೆ ಸಮಯ ಕೊಡೋದು, ಅವರ ಮಾತನ್ನ ಕೇಳೋದು, ಇಂಥ ವಿಷಯಗಳು ಸಂಬಂಧಕ್ಕೆ ಭದ್ರ ಅಡಿಪಾಯ ಹಾಕುತ್ತೆ ಅನ್ನೋ ಅರಿವು ಮೂಡುತ್ತೆ. ಓಕೆ, ಇದು ಅವರ ಪ್ರಾಕ್ಟಿಕಲ್ ಸ್ವಭಾವಕ್ಕೆ ಪೂರಕ ಅಂದ್ಹಾಗೆ. ಖಂಡಿತ. ಒಂದು ಗಟ್ಟಿಯಾದ ಸಂಬಂಧವೇ ಜೀವನದ ಅತಿದೊಡ್ಡ ಭದ್ರತೆ ಎನ್ನೋ ಸತ್ಯ ಅವರಿಗೆ ಮನವರಿಕೆಯಾಗುವ ಸಮಯವಿದು. ಸರಿ, ಹಾಗಾದರೆ ವೃತ್ತಿಯಲ್ಲಿ ವಿನಯ, ಸಂಬಂಧಗಳಲ್ಲಿ ಕಾಳಜಿ, ಇವೆರಡೂ ಅವರ ಅಹಂಕಾರಕ್ಕೆ ಒಂದು ಪರೀಕ್ಷೆ ಇದ್ಹಾಗೆ. ಹೌದು. ಈ ಎಲ್ಲಾ ಒತ್ತಡಗಳು, ಬದಲಾವಣೆಗಳು ಅವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುವುದು? ಹೌದು. ಕಳೆದ ಕೆಲವು ವರ್ಷಗಳು ಶನಿಯ ಪ್ರಭಾವದಿಂದಾಗಿ ಮಕರ ರಾಶಿಯವರಿಗೆ ಒಂದು ಪರೀಕ್ಷೆಯ ಕಾಲ ಆಗಿತ್ತು. ಇದರಿಂದಾಗಿ ಅತಿಯಾದ ಯೋಚನೆ, ನಿದ್ರಾಹೀನತೆ ಮತ್ತೆ ಒಂಟಿತನದ ಭಾವನೆಗಳು ಹೆಚ್ಚಾಗಿದುವು. ಆದರೆ ಸಂಕ್ರಾಂತಿಯ ನಂತರ ಸೂರ್ಯನ ಪ್ರವೇಶದಿಂದ ಒಂದು ರೀತಿಯ ಮಾನಸಿಕ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಅಂದ್ರೆ ಭಯ ಕಡಿಮೆ ಆಗುತ್ತಾ? ಭಯ ಕಡಿಮೆಯಾಗಿ ನಾನು ಇಷ್ಟೆಲ್ಲ ಕಷ್ಟಗಳನ್ನ ದಾಟಿ ಬಂದಿದ್ದೇನೆ, ಇನ್ನು ಮುಂದೆ ನಾನು ಇನ್ನಷ್ಟು ಬಲಶಾಲಿಯಾಗಬಲ್ಲೆ ಅನ್ನೋ ಅರಿವು ಮೂಡುತ್ತೆ. ಇದು ಅನುಭವದಿಂದ ಬಂದಂತ ಒಂದು ಆಂತರಿಕ ಶಕ್ತಿ. ದೈಹಿಕ ಆರೋಗ್ಯದ ವಿಷಯದಲ್ಲೂ ಚೇತರಿಕೆ ಕಾಣಬಹುದಾ? ಖಂಡಿತ. ಮಾನಸಿಕ ಶಕ್ತಿ ಹೆಚ್ಚಾದಂತೆ ದೈಹಿಕ ಶಕ್ತಿಯೂ ಹೆಚ್ಚಾಗುತ್ತೆ. ಆದ್ರೆ ಕೆಲವು ಎಚ್ಚರಿಕೆಗಳು ಇವೆ. ಓಕೆ. ಮಕರ ರಾಶಿ ಮತ್ತು ಶನಿಗೆ ದೇಹದಲ್ಲಿ ಮೂಳೆಗಳು, ಹಲ್ಲುಗಳು ಮತ್ತು ಕೀಲುಗಳ ಮೇಲೆ ಪ್ರಭಾವ ಇದೆ. ಹಾಗಾಗಿ ಮೂಳೆ ನೋವು, ಮೊಣಕಾಲು ಅಥವಾ ಬೆನ್ನು ನೋವಿನ ಬಗ್ಗೆ ಜಾಗರೂಕರಾಗಿರಲು ಸೂಚಿಸಲಾಗಿದೆ. ಅದಕ್ಕೆ ಪರಿಹಾರ ಏನಾದ್ರು? ಪರಿಹಾರವಾಗಿ ಬೆಳಗ್ಗೆ ಸೂರ್ಯನ ಬೆಳಕಿಗೆ ಮೈಯೊಡ್ಡುವುದು ಅಥವಾ ಸೂರ್ಯ ನಮಸ್ಕಾರ ಮಾಡೋದು ಹಾಗೂ ಶನಿವಾರ ಎಣ್ಣೆ ಮಸಾಜ್ ಮಾಡಿಕೊಳ್ಳೋದು ಆರೋಗ್ಯದ ಸಮತೋಲನಕ್ಕೆ ಸಹಾಯ ಮಾಡುತ್ತೆ ಅಂತ ಉಲ್ಲೇಖಿಸಲಾಗಿದೆ. ಈ ಎಲ್ಲಾ ಬದಲಾವಣೆಗಳ ಕೇಂದ್ರಬಿಂದು ಆಧ್ಯಾತ್ಮಿಕ ಮತ್ತು ಕರ್ಮದ ಬದಲಾವಣೆ ಇರಬಹುದಾ? ಮೂಲಗಳಿಗೆ ಮಕರ ರಾಶಿಯವರನ್ನ ಕರ್ಮಯೋಗಿಗಳು ಅಂತ ಕರೆಯಲಾಗಿದೆ. ಹೌದು. ಇದರ ಅರ್ಥ ಏನು ಮತ್ತೆ ಈ ಸಮಯದಲ್ಲಿ ಅದು ಹೇಗೆ ಪ್ರಸ್ತುತ? ಕರ್ಮಯೋಗಿ ಅಂದ್ರೆ ತಮ್ಮ ಕೆಲಸವನ್ನೇ ಪೂಜೆ ಅಂತ ಭಾವಿಸಿ ಫಲಿತಾಂಶದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ತಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡುವವರು. ಮಕರ ರಾಶಿಯವರ ಸ್ವಭಾವವೇ ಅದು. ಹೌದು. ಸಂಕ್ರಾಂತಿಯ ನಂತರ ಈ ಕರ್ಮದ ನಿಯಮ ಇನ್ನಷ್ಟು ಬಲವಾಗಿ ಅನುಭವಕ್ಕೆ ಬರುತ್ತೆ. ಸೂರ್ಯನ ಬೆಳಕು ಸತ್ಯವನ್ನು ಬಹಿರಂಗಪಡಿಸುವ ಹಾಗೆ ಈ ಸಮಯದಲ್ಲಿ ಅವರ ಹಿಂದಿನ ಕರ್ಮಗಳ ಫಲಾಂಶಗಳು ಸ್ಪಷ್ಟವಾಗಿ ಕಾಣಿಸಲು ಶುರುವಾಗುತ್ತೆ. ಓ, ಅಂದ್ರೆ ನಮ್ಮ ಕರ್ಮದ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡಿದಾಗ ನಿಖರವಾಗಿ ಒಳ್ಳೆಯ ಕೆಲಸಗಳಿಗೆ ಒಳ್ಳೆಯ ಫಲ, ತಪ್ಪುಗಳಿಗೆ ಅದರದ್ದೇ ಆದ ಪರಿಣಾಮಗಳು ವೇಗವಾಗಿ ಮತ್ತು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಹಾಗಾದ್ರೆ ಇದೊಂದು ರೀತಿಯಲ್ಲಿ ಆತ್ಮಾವಲೋಕನದ ಸಮಯ.
ನಾವೇನ್ ಮಾಡಿದ್ದೇವೆ ಮತ್ತು ಅದರ ಪರಿಣಾಮ ಏನಾಗ್ತಿದೆ ಅಂತ ನೇರವಾಗಿ ನೋಡುವ ಅವಕಾಶ ಅಲ್ವಾ? ಹೌದು, ಇದು ಹೆದರಿಕೆ ಹುಟ್ಟಿಸೋ ಬದಲು ಹೆಚ್ಚು ಜವಾಬ್ದಾರಿಯುತವಾಗಿ ಬದುಕಲು ಪ್ರೇರೇಪಿಸಬಹುದು. ಇದೇ ಕಾರಣಕ್ಕೆ ಈ ಸಮಯದಲ್ಲಿ ಆಧ್ಯಾತ್ಮಿಕ ಆಸಕ್ತಿ, ದೇವಾಲಯಗಳಿಗೆ ಭೇಟಿ ಅಥವಾ ಮಂತ್ರಧ್ಯಾನಗಳ ಕಡೆಗೆ ಒಲವು ಹೆಚ್ಚಾಗಬಹುದು ಅಂತನೂ ಹೇಳಲಾಗಿದೆ. ಸರಿ. ಏನು ಮಾಡಿದರೆ ಅದೇ ವಾಪಸ್ ಬರುತ್ತದೆ ಅನ್ನೋ ಸತ್ಯ ಕೇವಲ ಒಂದು ಮಾತಾಗಿ ಉಳಿಯದೆ ದಿನನಿತ್ಯದ ಅನುಭವ ಆಗುತ್ತೆ. ಈ ದೊಡ್ಡ ಪರಿವರ್ತನೆಯ ಹಾದಿಯಲ್ಲಿ ಸಾಗಲು ಸಹಾಯ ಆಗುವಂಥ ಕೆಲವು ಸರಳವಾದ ಪರಿಹಾರಗಳನ್ನು ಕೂಡ ನಮ್ಮ ಮೂಲಗಳಲ್ಲಿ ಕೊಟ್ಟಿದ್ದಾರೆ. ಖಂಡಿತ. ಆ ಪರಿಹಾರಗಳನ್ನ ಕೇವಲ ಮೂಢನಂಬಿಕೆಂತ ನೋಡಬಾರದು. ಅವುಗಳ ಹಿಂದಿನ ಸಂಕೇತಗಳನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಉದಾಹರಣೆಗೆ, ಮೊದಲನೇದು, ಭಾನುವಾರ ಸೂರ್ಯನಿಗೆ ನೀರನ್ನ ಅರ್ಪಿಸುವುದು. ಇದು ನಮ್ಮೊಳಗಿನ ಆತ್ಮಶಕ್ತಿಗೆ, ನಮ್ಮ ಚೈತನ್ಯಕ್ಕೆ ನಾವು ಸಲ್ಲಿಸುವ ಗೌರವ. ಎರಡನೆಯದು, ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡೋದು. ಇದು ಶನಿಗೆ ಸಂಬಂಧಿಸಿದ್ದು. ನಮ್ಮ ಹಿಂದಿನ ಕರ್ಮದ ಭಾರವನ್ನು ಇಳಿಸಲು, ನಿಸ್ವಾರ್ಥ ಸೇವೆಯನ್ನು ಮಾಡಲು ಇದೊಂದು ಸಂಕೇತ. ಮೂರನೆಯದು, ಹನುಮಾನ್ ಚಾಲೀಸಾ ಪಠಿಸುವುದು. ಹೌದು, ಮಂಗಳವಾರ ಅಥವಾ ಶನಿವಾರ. ಹನುಮಂತನು ಶಿಸ್ತು, ಸೇವೆ ಮತ್ತು ಅಚಲ ಭಕ್ತಿಯ ಪ್ರತೀಕ. ಇದು ನಮ್ಮ ಮನೋಬಲವನ್ನ ಹೆಚ್ಚಿಸುತ್ತೆ. ಕೊನೆಯದಾಗಿ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ, ತಂದೆ ತಾಯಿ ಮತ್ತು ಹಿರಿಯರಿಗೆ ಗೌರವ ನೀಡುವುದು ಅಂತ ಇದೆ. ಹೌದು, ಇದು ಅತ್ಯಂತ ಶಕ್ತಿಯುತವಾದ ಪರಿಹಾರ. ಜ್ಯೋತಿಷ್ಯದಲ್ಲಿ ಸೂರ್ಯನನ್ನ ತಂದೆಗೆ, ಶನಿಯನ್ನ ಹಿರಿಯರಿಗೆ ಹೋಲಿಸಲಾಗುತ್ತೆ. ಸರಿ ಸರಿ. ಹಾಗಾಗಿ ನಮ್ಮ ಮೂಲಗಳಿಗೆ, ನಮ್ಮ ಬೇರುಗಳಿಗೆ ಗೌರವ ಕೊಡೋದು ಅಂದ್ರೆ ಈ ಎರಡೂ ಶಕ್ತಿಗಳನ್ನ ಗೌರವಿಸಿದ ಹಾಗೆ. ಹಾಗಾದ್ರೆ ಈ ಎಲ್ಲಾ ವಿಶ್ಲೇಷಣೆಯ ಸಾರಾಂಶವೇನು? ಮಕರ ರಾಶಿಯವರಿಗೆ ವಿಳಂಬ ಆದರೆ ವಿಧಿ ಅನ್ನೋ ಹಂತ ಮುಗಿದು ಶ್ರಮವೇ ವಿಧಿ ಅನ್ನೋ ಹೊಸ ಅಧ್ಯಾಯ ಶುರುವಾಗುವ ಸಮಯವಿದು. ಹೌದು. ಇಷ್ಟು ದಿನ ಅನುಭವಿಸಿದ ಕಷ್ಟಗಳು ಕಡಿಮೆಯಾಗಿ ಶ್ರಮಕ್ಕೆ ತಕ್ಕ ಫಲ ಸಿಗಲು ಶುರುವಾಗುತ್ತೆ. ಗೌರವ ಮತ್ತು ಸ್ಥಿರತೆ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಬರಲಿದೆ. ಹೌದು. ಕೊನೆಯದಾಗಿ ಈ ಮೂಲಗಳಲ್ಲಿ ಒಂದು ಮಾತು ಬಹಳ ಆಳವಾಗಿದೆ. ತಾಳ್ಮೆ ಮತ್ತು ಶಿಸ್ತನ್ನು ಮುಂದುವರೆಸಿದರೆ 2026 ನಿಮ್ಮ ವರ್ಷವಾಗುತ್ತದೆ. ಇದು ಕೇವಲ ಭವಿಷ್ಯವಾಣಿಯಲ್ಲ, ಇದೊಂದು ಜೀವನ ಪಾಠ. ಈ ಜ್ಯೋತಿಷ್ಯದ ಚೌಕಟ್ಟನ್ನು ಮೀರಿ ನಾವು ಯೋಚಿಸಿದರೆ ಇದು ನಮಗೆಲ್ಲರಿಗೂ ಒಂದು ಪ್ರಶ್ನೆಯನ್ನ ಕೇಳುತ್ತೆ. ಏನು ಆ ಪ್ರಶ್ನೆ? ನಮ್ಮ ಜೀವನದಲ್ಲಿ ಯಶಸ್ಸಿಗೆ ತಾಳ್ಮೆ ಮತ್ತು ಶಿಸ್ತು ಅನ್ನೋ ಎರಡು ಗುಣಗಳು ಹೇಗೆ ಅಡಿಪಾಯ ಆಗಬಲ್ಲವೋ? ಗ್ರಹಗಳ ಸ್ಥಿತಿಗಳು ಕೇವಲ ಒಂದು ಅವಕಾಶವನ್ನು ಸೃಷ್ಟಿಸಬಹುದು ಅಷ್ಟೇ. ಆದರೆ ಆ ಅವಕಾಶವನ್ನು ಯಶಸ್ವಿಯಾಗಿ ಪರಿವರ್ತಿಸುವುದು ನಮ್ಮ ಕೈಯಲ್ಲೇ ಇಡುತ್ತೆ. ನಿಖರವಾಗಿ. ಅದ್ಭುತವಾದ ಮಾತು. ಹಾಗಾದ್ರೆ ಕೇಳುಗರಿಗೆ ಬಿಡುವೊಂದು ಕೊನೆಯ ಚಿಂತನೆ ಅಂದ್ರೆ, ಜ್ಯೋತಿಷ್ಯವನ್ನು ಬದಿಗಿಟ್ಟು ಯೋಚಿಸೋಣ. ನಮ್ಮ ಜೀವನದಲ್ಲಿ ನಾವು ದೀರ್ಘಕಾಲದಿಂದ ಶ್ರಮ ಪಡ್ತಿದ್ದೇವೆ, ಆದ್ರೆ ಫಲ ಸಿಗದೆ ನಿರಾಶೆಗೊಂಡಿರೋ ಒಂದು ಕ್ಷೇತ್ರ ಯಾವುದು? ಆ ಕ್ಷೇತ್ರದಲ್ಲಿ ಇನ್ನಷ್ಟು ತಾಳ್ಮೆ ಮತ್ತು ಇನ್ನಷ್ಟು ಶಿಸ್ತನ್ನು ಅಳವಡಿಸಿಕೊಂಡ್ರೆ 2026 ಬರುವಷ್ಟರಲ್ಲಿ, ಅಲ್ಲ, ಬಹುಶಃ ಇಂದಿನಿಂದಲೇ ಒಂದು ದೊಡ್ಡ ಪರಿವರ್ತನೆಯನ್ನು ತರಲು ಸಾಧ್ಯವೇ? ಇದೊಂದು ಉತ್ತಮವಾದ ಪ್ರಶ್ನೆ. ಈ ಪ್ರಶ್ನೆಯೊಂದಿಗೆ ನಮ್ಮ ಇಂದಿನ ಚರ್ಚೆಯನ್ನು ಮುಗಿಸೋಣ.